ಎಷ್ಟು ಕೊಟ್ಟಿರಿ ಲೈಟ್ಗೆ ಅಂತ? 11 ಲಕ್ಷ ಕೊಟ್ಟಿವ್ರ ಅದಾರ ಅಂತ. ಅವ್ರು ನಾ ನೋಡಿದಾಗ ಅನಿಸ್ತು, ಇನ್ನೂ 4 ಕಿಲೋಮೀಟರ್ ದೂರದಿಂದ ಬರಾಕತ್ತಾಗ ನಾವೇನು ಶಿಂಗ್ಟಾಲೂರು ಬರಾಕತ್ತೀವೋ ಇನ್ನು ಮೈಸೂರು ದಸರಾದಾಗಿರ್ತಕ್ಕಂಥ ಮೈಸೂರು ಮಂಟಿವ್ ಅನ್ನುವಂತ ರೀತಿ ಒಳಗ ಏನ್ ಅಲ್ಲಿಂದ ನೋಡಿದ್ರೆ ಅಷ್ಟು ರೋಮಾಂಚನ ಅನಿಸ್ತದ. ಇಷ್ಟು ಲೈಟ್ ಅನ್ನ ಹಾಕಿರಲ್ಲ. ನಾನು ನಿಮ್ಗೆ ಕೇಳ್ತೀನಿ, ಶಿಂಗ್ಟಾಲೂರು ಮಂದಿಗೆ ಎಷ್ಟು ಲೈಟ್ಗಳನ್ನ ಇಂಥವು ಹಾಕಿದ್ರೆ ಸೂರ್ಯನ ಬೆಳಕು ಕೊಡಕ್ಕಾಗ್ತದೆ ಈ ಜಗತ್ತಿನಾಗ? ಎಷ್ಟು ಲೈಟ್ಗಳನ್ನ ಇಂಥವು ತೋರಿಸಿದ್ರೆ ಹಗಲಿ ಅನ್ನುವಂಥ ಬೆಳಕನ್ನು ಕೊಡಕ್ಕಾಗ್ತದೆ? ಒಬ್ಬರಿಗೂ ಹೆಚ್ಚು ಕೊಟ್ಟಿಲ್ಲ, ಒಬ್ಬರಿಗೆ ಕಮ್ಮಿ ಕೊಟ್ಟಿಲ್ಲ. ಇವ್ರು ಶ್ರೀಮಂತರದಾರಿ ಇವ್ರಿಗೆ ಹೆಚ್ಚು ಬೆಳಕು ಕೊಡ್ತೀನಿ, ಇವ್ರು ಬಡವರದಾರಿ ಇವ್ರಿಗೆ ಕಮ್ಮಿ ಬೆಳಕು ಕೊಡ್ತೀನಿ. ನಾವು ಗಾಡಿ ಕಟ್ಕೊಂಡು ಕಿಟಕಿ ಹಾಕೊಂಡು ಬರುವ ಬೆಳಕನ್ನು ಬಂದ್ ಮಾಡ್ಕೊಂಡು ಕುಂತೀವಿ ಹೊರತಾಗಿ ಪರಮಾತ್ಮ ಯಾವತ್ತೂ ಸಹಿತ ದೊಡ್ಡವರು ಸಣ್ಣವ್ರು ಅಂತ ನೋಡಿಲ್ಲ. ಜಗತ್ತಿನಾಗ ಹುಟ್ಟಿದವ್ರು ಎಲ್ಲರೂ ಅವ್ನ ಮಕ್ಕಳ. ನಾವು ಯಾರಾದ್ರೂ ನಿಮ್ಗೆ ನಮಸ್ಕಾರ ಮಾಡ್ತಾರಲ್ಲ, ಹಳ್ಳಿ ಏನ ಮಕ್ಕಳು ನಮಸ್ಕಾರ ಮಾಡಿದವ್ರು ಏನು ನಮಗಪ್ಪ ನಿಮ್ ಕೈಯಾಕ ಹಂಗ ಕುಂತ್ರಿ ಏನು ನೀವು ನಾ ಕೈ ಮುಗಿಯಾಕತ್ತೀನಿ ಇಲ್ಲಿ ಹಂಗ ಕುಂತಿರಲಿ. ನಮಸ್ಕಾರ ಅಂದಾಗ ಏನಂತೇಳಿ? ಇದ್ರ ಅರ್ಥ ಏನ್ ಗೊತ್ತಾ ನಿಮ್ಗೆ? ನಮಸ್ಕಾರ ಅಂದ ಕೂಡಲೇ ಯಾರೋ ಒಬ್ಬ ಬಂಗಾರ ಹಾಕೊಂಡು ಬಂದಾರ ಅಂತ ತಿಳ್ಕೊಂಡು ವ್ಯಕ್ತಿ ಅಂತ ತಿಳ್ಕೊಂಡು ನಮಸ್ಕಾರ ಮಾಡೋದಲ್ಲ. ಚಲೋ ಬಟ್ಟೆ ಹಾಕೊಂಡು ಬಂದಾರ ಅಂತ ತಿಳ್ಕೊಂಡು ನಮಸ್ಕಾರ ಮಾಡೋದಲ್ಲ. ನನ್ನೊಳಗನು ಪರಮಾತ್ಮನ ಅಂಶನ ಐತಿ, ನಿನ್ನೊಳಗನು ಪರಮಾತ್ಮನ ಅಂಶ ಐತಪ್ಪ. ನಾ ಬೇರೆ ಅಲ್ಲ, ನೀ ಬೇರೆ ಅಲ್ಲ. ನನ್ನೊಳಗಿನ ಪರಮಾತ್ಮಗೆ ನೀ ಗೌರವ ಕೊಡು, ನಿನ್ನೊಳಗಿರುವಂತ ಪರಮಾತ್ಮಗೆ ನಾ ಗೌರವ ಕೊಡ್ತೀನಿ ಅಂತ ನಮಸ್ಕಾರ ಮಾಡುವಂತ ಪದ್ಧತಿ ಬಂತೆ ಹೊರತಾಗಿ ಮತ್ತೊಂದು ಯಾವ ಕಾರಣಕ್ಕಲ್ಲ ಅನ್ನುವಂಥದ್ದನ್ನ ನಾವೆಲ್ಲರೂ ತಲೆಯಾಗಿ ಇಟ್ಕೊಳ್ಬೇಕಾಗ್ತದೆ. ಅಂತಹ ಭಗವಂತ ಈ ಭೂಮಿ ಮೇಲೆ ಎಲ್ಲರಿಗೂ ಒಂದು ಅವಕಾಶ ಕೊಟ್ಟು ಹುಟ್ಟಿಸ್ದಂಗೆ ನಾವು ಬಂದು ಗುಡಿಗೆ ಬರ್ತೀವಲ್ಲ, ನಾವು ಬಂದು ಗುಡಿಗೆ ಬಂದಿರ್ತಕ್ಕಂಥವ್ರು ಆ ದೇವಿ ಕೈಯಾಗ ನೋಡ್ರಿ, ನೀವು ಹಂಗ ಕಲ್ಪನೆ ನೋಡ್ರಿ, ಆ ದೇವಿ ನೋಡ್ರಿ ಒಂದ್ ಸ್ವಲ್ಪ. ಆ ದೇವಿ ಕೈಯಾಗ ಹಿಂದ 5-6 ಕೈ ಅದಾವ. 5-6 ಕೈಯಾಗ ಎಲ್ಲಾ ಶಸ್ತ್ರ ಕೊಟ್ಟ. 5-6 ಅವರ ಇನ್ನೊಂದು 5 ನಿಮಿಷ ಕುಂದ್ರ ಏವ ಇನ್ನೊಂದು 5 ನಿಮಿಷ ಕುಂದ್ರಿ. ಇದು ದೇವಿ ಜಾತ್ರೆ ಅಂದ್ರೆ ಹಂಗ ಬರೋರು ಹೋಗೋರು